ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಫೀಲ್ಡ್ಗಿಳಿದಿದ್ರು. ಆದಾಯಕ್ಕಿಂತ ಅಧಿಕ ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆಯಲ್ಲಿ ಸರ್ಕಾರಿ ಅಧಿಕಾರಿಗಳ ಮನೆಯನ್ನ ತಡಕಾಡಿದ್ರು. ದಾಳಿ ವೇಳೆ ಚಿನ್ನ, ಬೆಳ್ಳಿ ಆಭರಣ, ಕಂತೆ ಕಂತೆ ನೋಟುಗಳ ಸಂಪತ್ತು ಬಹಳಷ್ಟು ಕಡೆ ಪತ್ತೆಯಾಗಿದೆ. ಕಣ್ಣು ಕುಕ್ಕುವಷ್ಟು ಬಂಗಾರ, ಕೈ ಇಟ್ಟಲ್ಲೆಲ್ಲ ಬೆಳ್ಳಿ, ಕಂತೆ ಕಂತೆ ನೋಟುಗಳು. ಅಷ್ಟಕ್ಕೂ ಇಷ್ಟೆಲ್ಲ ಸಂಪತ್ತು ಕಂಡು ಬಂದಿದ್ದು ರಾಜ್ಯದ ಸರ್ಕಾರಿ ಅಧಿಕಾರಿಗಳ ಮನೆಯಲ್ಲಿ. ರಾಜ್ಯದಲ್ಲಿ ಆದಾಯ ಮೀರಿ ಆಸ್ತಿ ಗಳಿಸಿರುವಂತಹ ಅಧಿಕಾರಿಗಳಿಗೆ ಲೋಕಾಯುಕ್ತ ಟೀಮ್ ಶಾಕ್ ಕೊಟ್ಟಿದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ದೊಡ್ಡ ದೊಡ್ಡ ಕುಳಗಳ ಮನೆ ಮೇಲೆ ಲೋಕ ರೇಡ್ ಆಗಿದೆ. ಬೆಂಗಳೂರಿನ ಜಯಮಹಲ್ನಲ್ಲಿರುವಂತಹ ಕೋಲಾರ ಮೂಲದ PWD ಇಂಜಿನಿಯರ್ ಸತೀಶ್ ಬಾಬು ನಿವಾಸದ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಸತೀಶ್ ಮನೆಯಲ್ಲಿ ಅಪಾರ ಪ್ರಮಾಣದ ಚಿನ್ನಾಭರಣ, ಕಂತೆ ಕಂತೆ ನೋಟು ಪತ್ತೆಯಾಗಿವೆ. ಚಿನ್ನಾಭರಣ, ಬೆಳ್ಳಿ ವಸ್ತುಗಳನ್ನ ನೋಡಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಇಷ್ಟೇ ಅಲ್ಲದೆ ಚಿತ್ರದುರ್ಗದ JCR ಬಡಾವಣೆಯಲ್ಲಿಯೂ ಕೂಡ ಸತೀಶ್ ಮನೆ ಮೇಲೆ ದಾಳಿ ಮಾಡಲಾಗಿದೆ. ಇಲ್ಲಿ ಚಿನ್ನಾಭರಣ, ನೋಟಿನ ಕಂತೆ ಪತ್ತೆಯಾಗಿವೆ. ಬೆಸ್ಕಾಂ ಚೀಫ್ ಜನರಲ್ ಮ್ಯಾನೇಜರ್ ML ನಾಗರಾಜ್ಗೆ ಸೇರಿದಂತ ಬೆಂಗಳೂರಿನ 2 ಕಡೆ, ಬಳ್ಳಾರಿಯ 5 ಕಡೆ ರೇಡ್ ಮಾಡಲಾಗಿದೆ. ಕೂಡ್ಲಿಗಿಯ ಮನೆಗಳಲ್ಲಿ ಪರಿಶೀಲನೆ ಮಾಡಲಾಗಿದೆ. 9 ನಿವೇಶನ, 3 ಮನೆ, 2 ಪೆಟ್ರೋಲ್ ಬಂಕ್, ಶಿಕ್ಷಣ ಸಂಸ್ಥೆ, ಜಮೀನು ಪತ್ತೆಯಾಗಿದೆ. ಇತ್ತೀಚೆಗೆ 7.5 ಲಕ್ಷ ಹಣ ಪಡೆಯುವಾಗ ನಾಗರಾಜ್ ಟ್ರ್ಯಾಪ್ ಆಗಿದ್ದ. KRIDL ನ AE ಸೈಯದ್ ಮುನೀರ್ ಮನೆ ಮೇಲೂ ಕೂಡ ಲೋಕ ರೇಡ್ ಮಾಡಿದೆ. ಸೈಯದ್ ಮುನೀರ್ಗೆ ಸೇರಿದಂತ 6 ಕಡೆ ಅಧಿಕಾರಿಗಳು ದಾಳಿ ನಡೆಸಿದ್ದು, ಬೆಂಗಳೂರಿನ RT ನಗರ ನಿವಾಸದಲ್ಲಿ ಹಣ, ಚಿನ್ನ ಪತ್ತೆಯಾಗಿದೆ. ವಿದೇಶಿ ಕರೆನ್ಸಿ, ಚಿನ್ನ, ಬೆಳ್ಳಿ, ವಾಚ್ಗಳು, ಮೊಬೈಲ್ಗಳು ಪತ್ತೆಯಾಗಿವೆ. ಇನ್ನು ಬೆಂಗಳೂರು ದಕ್ಷಿಣ ತಾಲೂಕು ಚೆನ್ನನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಸುರೇಶ್ ಮನೆ ಮೇಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಅಕ್ರಮ ಆಸ್ತಿ ಗಳಿಕೆ ಹಿನ್ನೆಲೆ ಲೋಕಾಯುಕ್ತ DYSP ಗೌತಮ್ ನೇತೃತ್ವದಲ್ಲಿ ಸುರೇಶ್ ನಿವಾಸದ ಮೇಲೆ ಕೂಡ ದಾಳಿಯಾಯಿತು. ಸುರೇಶ್ ನಿವಾಸದಲ್ಲಿ ವಿದೇಶಿ ಮದ್ಯ ಪತ್ತೆಯಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿ 3 ಕಡೆ BBMP ಅಧಿಕಾರಿ ಮಂಜೇಶ್ ಸಂಬಂಧಿಕರ ನಿವಾಸಗಳ ಮೇಲೆ ಲೋಕಾಯುಕ್ತ ದಾಳಿಯಾಗಿದೆ. ಮಳವಳ್ಳಿ ತಾಲೂಕಿನ ಹಲಗೂರು ಗುಂಡಾಪುರ ಗ್ರಾಮದ ಮನೆ, ಮಂಜೇಶ್ ಸಂಬಂಧಿ ಸುರೇಂದ್ರಗೆ ಸೇರಿದಂತ 2 ಮನೆ ಮೇಲೆ ದಾಳಿಯಾಗಿದೆ. ಮದ್ದೂರ್ನ SI ಕೋಡಿಹಳ್ಳಿಯಲ್ಲಿ ಮನೆ, SI ಕೋಡಿಹಳ್ಳಿಯಲ್ಲಿರುವಂತಹ ಅಧಿಕಾರಿ ಮಂಜೇಶ್ ಅಜ್ಜಿ ಮನೆ ಮೇಲೂ ಕೂಡ ರೇಡ್ ಆಗಿದೆ. ಅಧಿಕಾರಿಗಳು ದಾಖಲೆ ಪರಿಶೀಲನೆ ಮಾಡ್ತಿದ್ದಾರೆ. ಅಕ್ರಮ ಆಸ್ತಿ ಗಳಿಕೆ ಆರೋಪ ಹಿನ್ನೆಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದು, ದಾಖಲೆಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಮತ್ತಷ್ಟು ಸಂಪತ್ತಿನ ಮಾಹಿತಿ ಲಭ್ಯವಾಗುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್ TV9.